ಇದು ಬೆಟ್ಟಿಂಗ್ ಅಮ್ಮ, ಇದು ಹರಾಜು. ಇದು 100 ರೂಪಾಯಿ ಜಾಸ್ತಿ ಕೊಟ್ರೆ ನಾ ಆ ಕಡೆ ಹೋಗ್ತೀಯ, 200 ರೂಪಾಯಿ ಕೊಟ್ರೆ ಈ ಕಡೆ ಬರ್ತೀಯ. ಅಸೋಸಿಯೇಷನ್ ಅವರು ಕೊಡ್ಬೇಕೇನಾದ್ರು ಪರಿಹಾರ ಕೊಡ್ಬೇಕು ಅಂತೀರಿ? ಕೊಡ್ಬೇಕು ಅವ್ರು. ಸಾವಿರಾರು ಕೋಟಿ ಕೊಳಿತಾ ಇದೆ ಅವ್ರ ಹತ್ರ. ಅದು ಅಹಂಕಾರ. ಅದು ಇಲ್ಲ, ಅದು ನಾನು ಹೇಳ್ದ್ನಲ್ಲ, ಇವರು ಕೂಡ ಫ್ಯಾನ್ಸ್ ಕೂಡ ಸ್ವಲ್ಪ ಆ ಮಟ್ಟಿಗೆ ಹೋಗೋದ. ನಾನು ನೋಡ್ದೆ, ಆ ಕಾರ್ ಮೇಲೆ ಹತ್ತಿ, ಆ ಕಾಂಪೌಂಡು, ಆ ಮರಗ ಮೇಲೆ ಹತ್ತಿ, ಏನು ಬೇಕಾಗಿತ್ತ? ಇಷ್ಟೊಂದೇನು ಬೇಕಾಗಿತ್ತ? ಸಾವಿರಾರು ಕೋಟಿ ಇಟ್ಟಿದ್ದಲ್ಲ, ಕೊಡಿ, 1 ಕೋಟಿ ರೂಪಾಯಿ ಕೊಡಿ. ಏನ್ ಕಡಿಮೆ ಇಲ್ಲ, ನೀವು 1 ಕೋಟಿ ಕೊಡಿ. ನೀವು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅವರು, ದುಡ್ಡಿದೆ ಅಲ್ಲ ಹತ್ರ. ಸಾವಿರಾರು ಕೋಟಿ ಕೊಳಿತಾ ಇದೆ ಅವ್ರ ಹತ್ರ. ಪ್ಲೇಯರ್ಸ್ ನ ಹರಾಜ್ ಮಾಡಿ ನೀವು ಆಡು ಅಂತ ಹೇಳೋದು, ಆಮೇಲೆ ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಗೇಮ್ ಆಗೋದ್ರಲ್ಲಿ ನೀವು ಒಂದ್ಸತಿ ಸೋಲ್ಬೇಕು, ಇವ್ರು ಗೆಲ್ಬೇಕು ಅಂತ ಅದರಿಂದ ಅವ್ರು ಆಡ್ತಾ ಇರೋದು. ಮ್ಯಾಚ್ ಫಿಕ್ಸಿಂಗ್ ಅಂತೀರಾ? ಮ್ಯಾಚ್ ಫಿಕ್ಸಿಂಗ್ ಅದು ಬರೀ ದುಡ್ಡು ಮಾಡೋ ಒಂದು ಉದ್ದೇಶ. 6,55,80,00,000 ರೂಪಾಯಿ ತಿಂಗಳಿಗೆ ಪರ್ ಮಂತ್. ಆದ್ರೆ ಇವತ್ತುವರೆಗೂ ಕೂಡ ಅವರು 1 ಪೈಸಾನು ಕೂಡ ಅವರು ಜಮಾ ಮಾಡಿಲ್ಲ. ಈಗ ಅಸೋಸಿಯೇಷನ್ ಏನಂತ ಹೇಳಿದ್ರೆ, ಅವ್ರಿಗೆ ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿದೆ ಅವ್ರಿಗೆ. ಅಧಿಕಾರಿಗಳು ಹೋಗ್ತಾರೆ, ಲಂಚ ತಗೊಂಡು ಬರ್ತಾರೆ. ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಏನ್ ಮಾಡ್ತಾರೆ, ಈ ಸಿಟ್ಟಿಂಗ್ ಜಡ್ಜಸ್ ಏನಿದಾರಲ್ಲ ಅವ್ರನ್ನ ಹೋಗಿ ಬುಕ್ ಮಾಡ್ತಾರೆ. ಹಿಂಗೆ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಗೆ. ಆಮೇಲೆ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ಅವ್ರನ್ನ ಬುಕ್ ಮಾಡ್ತಾರೆ. ಅವ್ರನ್ನ ದುಡ್ಡಿದೆ ಅಲ್ಲ ಮಾತ್ರ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಧ್ಯಾ ಸರ್ವ. ಸುಮಾರು 18 ವರ್ಷಗಳ ಬಳಿಕ RCB ಈ ಗೆಲುವಿನ ಸಂಭ್ರಮಾಚರಣೆಯಲ್ಲಿ 12 ಮಂದಿ ಅಭಿಮಾನಿಗಳು ತಮ್ಮ ದುರಂತ ಸಾವನ್ನ ಅಪ್ಪಿದ್ದಾರೆ. ಹಾಗಾದ್ರೆ ಇದುವರೆಗೂ ಕೂಡ ಸರ್ಕಾರ ಪರಿಹಾರ ನೀಡಿದೆ, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅನ್ನೋದು ಚಕಾರ ಎತ್ತಿಲ್ಲ, ಯಾವುದೇ ಉಸಿರನ್ನು ಕೂಡ ಎತ್ತಿಲ್ಲ, ಅದು ಜಾಣ ಮೌನವನ್ನು ವಹಿಸಿದೆ. ಹಾಗಾದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಪಾತ್ರ ಏನು, ಅದು ನಿಜಕ್ಕೂ ಹೇಗ್ ನಡ್ಕೊತಾ ಇದೆ ಮತ್ತು ಹೇಗೆ ಅದರ ವಿರುದ್ಧ ಅಭಿಮಾನಿಗಳು ಈಗ ತಮ್ಮ ಆಕ್ರೋಶನ ಹೊರಹಾಕ್ಬೇಕು ಮತ್ತು ನಿಜಕ್ಕೂ ಅಸೋಸಿಯೇಷನ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಹೇಳೋಕೆ ನಮ್ ಜೊತೆ RTA ಕಾರ್ಯಕರ್ತ ನರಸಿಂಹಮೂರ್ತಿ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಇಷ್ಟು ಕಾಲ್ ತುಳಿತ ಆಯ್ತು, ಇಷ್ಟೆಲ್ಲ ನೋವು ಸಾವು ಎಲ್ಲ ಆಯ್ತು. ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ, ಅದು ವಿಶ್ವಕ್ಕೂ ಕೂಡ ಮುಟ್ಟಿದಂತ ಸುದ್ದಿ. ಸರ್ಕಾರ ಮಾತಾಡಿದೆ, ಜನರು ಕೂಡ ಅಯ್ಯೋ ಅಂತಿದ್ದಾರೆ, ಅಭಿಮಾನಿಗಳು ಅಯ್ಯೋ ಯಾಕಾದ್ರೂ ನೋಡಕ್ ಹೋದ್ವಪ್ಪ ಅಂತ ಅನಿಸ್ತಾ ಇದ್ದಾರೆ. ಹಾಗಾದ್ರೆ ಕ್ರೀಡಾಂಗಣ ಯಾಕೆ ಸರ್ ಮೌನ ವಹಿಸಿದೆ? ನೀವು RTA ಹಾಕಿದ್ ಯಾಕೆ? ಮೊದಲಿಗೆ ಮನೆ ಕಾಲ್ ತುಳಿತ ಘಟನೆಯಲ್ಲಿ 12 ಜನ ಮರಣ ಆಗಿದ್ದಾರೆ. ಅದೇ ರೀತಿ ತುಂಬಾ ಜನ ಗಾಯಗಳಾಗಿದೆಲ್ಲ. ಅವ್ರಿಗೆಲ್ಲ ಭಗವಂತ ಅವರು ಕುಟುಂಬಕ್ಕೆ ಆಗ್ಲಿ, ಇವರು ಆಸ್ಪತ್ರೆಯಲ್ಲಿ ಶಿಕ್ಷೆ ತಗೊಂಡವ್ರಿಗೆಲ್ಲರೂ ಕೂಡ ಭಗವಂತ ಅವ್ರಿಗೆ ಏನೋ ಒಳ್ಳೇದು ಮಾಡ್ಬೇಕಂತ ಒಂದು ಪ್ರಯತ್ನ ಇದೆ ನಮಗೆ. ನೋಡಿ, ಈಗ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಅದು ಬರೀ ದುಡ್ಡು ಮಾಡೋ ಒಂದು ಉದ್ದೇಶ. ಬರೀ ದುಡ್ಡು ಮಾಡೋದು ಉದ್ದೇಶ. ಕ್ರೀಡಾಂಗಣದಲ್ಲಿ ಬೇಕಾಗಿದೆ ಕ್ರಿಕೆಟ್ ಅಸೋಸಿಯೇಷನ್. ಈ ಅಸೋಸಿಯೇಷನ್, ಈ ಕ್ರಿಕೆಟ್ ಮೈದಾನ ಏನಿದೆಯಲ್ಲ, 17 ಎಕರೆ ಜಮೀನು ಅದು. ಅದನ್ನ 1970ರಲ್ಲಿ ಲೀಸ್ಗೆ ತಗೊಳ್ತಾರೆ. ಅಸೋಸಿಯೇಷನ್ ತಗೊಂಡು 99 ವರ್ಷಕ್ಕೆ ತಗೊಳ್ತಾರೆ. ತಗೊಂಡಾದ್ಮೇಲೆ ಏನಾಗುತ್ತೆ, ಅದು ಸರ್ಕಾರ ಕೊಡ್ಬೇಕಾದ್ರೆ PWD ಕೊಡ್ಬೇಕಾದ್ರೆ ಲೋಕೋಪಯೋಗಿ ಇಲಾಖೆ ಹೌದು, ಅದು ಪರ್ಟಿಕ್ಯುಲರ್ ಆಗಿ ಒಂದು ಷರತ್ತು ಹಾಕುತ್ತೆ. ಆ ಷರತ್ತು ಏನಂತ ಹೇಳಿದ್ರೆ, ಓನ್ಲಿ ಟು ಪ್ರಮೋಟ್ ದ ಕ್ರಿಕೆಟ್. ನೀವು RTA ಹಾಕಿದ್ದು ಇದ್ರ ಮೇಲೆನೆ? ಹೌದು, ಓನ್ಲಿ ಟು ಪ್ರಮೋಟ್ ದ ಕ್ರಿಕೆಟ್ ಅಷ್ಟೇ, ಬೇರೆ ಯಾವ ಚಟುವಟಿಕೆ ನಡಿಬಾರ್ದು. ಆದ್ರೆ ಅಲ್ಲಿ ನಡೀತಾ ಇರೋದು ಏನಂತ ಹೇಳಿದ್ರೆ, ನಾವೊಂದು 20 ವರ್ಷಕ್ಕೆ ಮೊದಲೇ ಕೂಡ ನೋಡಿದೀವಿ ನಾವು. ACB ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಅವ್ರು ನಡೆಸಿದಂತ ವಿಶ್ವಸುಂದರಿ ಒಂದು ಕಾರ್ಯಕ್ರಮ. ಅದೇನು ಕ್ರಿಕೆಟ್ ಅಲ್ಲ. ಅದಾದ ನಂತರ ತುಂಬಾ ಖಾಸಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಕೂಡ ನೀವು ಆಗ್ಲಿ ನಾನಾಗ್ಲಿ ಹೋಗಿ ಒಂದು ಕ್ರಿಕೆಟ್ ಎಲ್ಲ ಬಿಟ್ಟು ಬೇರೆ ಏನಾದ್ರು ಕೂಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಹಾಲ್ ಕೇಳಿದ್ರೆ ಹಾಲ್ ಕೊಡ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೊಳ್ತಾರೆ. ಅರೆ ಉದ್ದೇಶ ಇದ್ದಿದ್ದು ಮಾತ್ರ ಕ್ರಿಕೆಟ್ ಸ್ಪಷ್ಟವಾಗಿದೆ. ಅದು ಇದೆ, ಇಂಗ್ಲಿಷ್ ಇದೆಲ್ಲ, ಓನ್ಲಿ ಟು ಪ್ರಮೋಟ್ ದ ಕ್ರಿಕೆಟ್. ಈಗ ಆಯ್ತು,
IPL ಅನ್ನೋದು ಅದು ಕ್ರಿಕೆಟ್ ಇಲ್ಲ. RCB IPL ಅದು ಕ್ರಿಕೆಟ್ ಅಂತಲ್ಲ. ಯಾಕಂತ ಹೇಳಿದ್ರೆ ಪ್ರೀಮಿಯಂ ಇದು ಪ್ಲೇಯರ್ಸ್ ನ ಹರಾಜು ಮಾಡ್ತಾರೆ. ಪ್ಲೇಯರ್ಸ್ ನ ಹರಾಜು ಮಾಡಿ ನೀನ್ ಆಡು ಅಂತ ಹೇಳೋದು, ಆಮೇಲೆ ಅವ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಲ್ಲಿ ಗೇಮ್ ಆಗೋದು. ಅದ್ರಲ್ಲಿ ನೀವು ಒಂದ್ಸತಿ ಸೋಲ್ಬೇಕು, ಇವ್ರು ಗೆಲ್ಬೇಕು ಅಂತ ಅದರಿಂದ ಅವ್ರು ಆಡ್ತಾರೆ. ಮ್ಯಾಚ್ ಫಿಕ್ಸಿಂಗ್ ಅಂತೀರಾ? ಮ್ಯಾಚ್ ಫಿಕ್ಸಿಂಗ್ ಇದು. ಇದ್ರಲ್ಲಿ ಡೌಟ್ ಏನಿಲ್ಲ, ಎಲ್ರೂ ಗೊತ್ತಿದೆ ಇದು. ಸೊ ಹಿಂಗಾಗಿ ಸರ್ಕಾರ ನೋಡುತ್ತೆ ಇದನ್ನ. ಸರ್ಕಾರ ನೋಡಿದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನೀವು ಕೊಟ್ಟಿದ್ದು ಕ್ರೀಡಾಂಗಣ ಕೊಟ್ಟಿದ್ದು ಒನ್ಲಿ ಟು ಪ್ರಮೋಟ್ ದ ಕ್ರಿಕೆಟ್ ಅಂತ ಹೇಳಿದ್ಮೇಲೆ ನೀವೆಲ್ಲ ಮಾಡ್ತಿರಲ್ಲ, ಇದು ಸರಿ ಇಲ್ಲ ಅಂತೇಳಿ ಬಾಡಿಗೆ ಫಿಕ್ಸ್ ಮಾಡ್ತಾರೆ. ಬಾಡಿಗೆ ಎಷ್ಟು ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ 6,55,80,00,000 ರೂಪಾಯಿ ತಿಂಗಳಿಗೆ ಪರ್ ಮಂತ್. ಯಾಕಂದ್ರೆ ರೆವೆನ್ಯೂ 100 ಕೋಟಿ ಬರ್ತದೆ, 100 ಕೋಟಿ ತಿಂಗಳಿಗೆ ಬರುತ್ತೆ. ಸೊ 6,55,70,00,000 ರೂಪಾಯಿ ಅವರು ಫಿಕ್ಸ್ ಮಾಡ್ತಾರೆ. ಯಾವಾಗ 2011 ಸುಮಾರು. ಹೌದು, ಈಗ 14 ವರ್ಷ ಆಯ್ತು. ಆದ್ರೆ ಇವತ್ತುವರೆಗೂ ಕೂಡ ಅವರು ಒಂದು ಪೈಸಾನು ಕೂಡ ಅವರು ಜಮಾ ಮಾಡಿಲ್ಲ ಸರ್ಕಾರ. ಬಾಡಿಗೆ ಕಟ್ಟೇ ಇಲ್ವಾ? ಬಾಡಿಗೆ ಕಟ್ಟೇ ಇಲ್ಲ ಇವತ್ತು. ಸರ್ಕಾರ ಯಾಕೆ ಸರ್ ಸುಮ್ನೆ ಇದೆ? ಸರ್ಕಾರ ಸುಮ್ನೆ ಇದೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಪ್ರಶ್ನೆ ಮಾಡಿದ್ರೆ ನೀವು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಕ್ರಿಕೆಟ್ ಅಸೋಸಿಯೇಷನ್ ಅನ್ನೋದು ಬಹಳ ಪವರ್ಫುಲ್. ಅವ್ರಿಗೆ ಯಾರನ್ನ ಹೆಂಗೆ ಏನು ಟೇಮ್ ಮಾಡ್ಬೇಕಂದ್ಬಿಟ್ಟು. ಎಸ್. ಈಗ ಉದಾಹರಣೆಗೆ ಒಂದೇ ಒಂದು ಹೇಳ್ತೀನಿ ಕೇಳಿ. ಈಗ ಮುಖ್ಯಮಂತ್ರಿಗಳು, ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳಿಗೆ 11:00 ಬುಲಾವ್ ಹೋಗುತ್ತೆ. 11:00 ಹೋಗ್ತಾರೆ, ಮತ್ತೆ ಮಧ್ಯಾಹ್ನ ಬಂದು ಪಾಲ್ಗೊಳ್ತಾರೆ. ರಾತ್ರಿ ರಿಸಲ್ಟ್ ಬರುತ್ತೆ. ಇದ್ದಕ್ಕಿದ್ದಂಗೆ ಒಂದು 5-6 ಗಂಟೆಲಿ ಅದು ಎಲ್ಲೋ ನೋಡಿದ್ದು ಅದನ್ನ ಇನ್ನು 12 ಗಂಟೆ ತನಕ ಅದು ಅನೌನ್ಸ್ ಆಗ್ಬೇಕು ನೆಟ್ಗೆ. ಅಷ್ಟ್ರೊಳಗೆ ಇವರೆಲ್ಲ ಸಂಭ್ರಮಾಚರಣೆ ಮಾಡ್ತಾರೆ. ಕ್ರೀಡಾ ಅವ್ರ CM ಹೇಳ್ತಾರೆ, ವಿಧಾನಸೌಧದಲ್ಲಿ ಏನೋ ಕಾಲ್ ತುಳಿತ ಆ ತರದ್ ಏನೋ ಆಗಿದೆ, ನಮ್ಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಅಸೋಸಿಯೇಷನ್ ಇದಕ್ಕೆ ಸಂಬಂಧ ಇದೆ ಅಂತಾರೆ. ಅಸೋಸಿಯೇಷನ್ ಮಾತ್ರ ಚುಪ್. ಅದು ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ಇದು ಅವ್ರು ಅಡ್ಮಿಟ್ ಮಾಡ್ಕೊಳ್ತಾರೆ. ಅದೇನು ಹೇಳ್ತಾರಲ್ಲ, ಸೈಲೆಂಟ್ ಇಸ್ ನಥಿಂಗ್ ಬಟ್ ಅಡ್ಮಿಟೆಡ್ ಅಂದ್ಬಿಟ್ಟು. ಆ ರೀತಿ ಯಾರೋ ಸೆಕ್ರೆಟರಿ ರಿಸೈನ್ ಮಾಡ್ತಾರೆ, ಇನ್ನೊಬ್ರು ಯಾರೋ ರಿಸೈನ್ ಮಾಡ್ತಾರೆ. ಏನಿದಲ್ಲ ಅಲ್ಲ, ನೀವು ರಿಸೈನ್ ಮಾಡ್ಬಿಟ್ರೆ ಸರಿ ಹೋಗುತ್ತಾ ಇವಲ್ಲ. ಆಮೇಲೆ ನಂತರ ಇಲ್ಲಿ ಸರ್ಕಾರನ ಸ್ವಲ್ಪ ನಾನು ಏನು ಐ ಹ್ಯಾವ್ ಟು ಅಪ್ರಿಶಿಯೇಟ್ ದ ಗವರ್ನಮೆಂಟ್. ಯಾಕಂತ ಹೇಳಿದ್ರೆ ಕೇಸ್ ಫೈಲ್ ಮಾಡ್ತಾರೆ, ಕ್ರಿಮಿನಲ್ ಕೇಸ್ ಫೈಲ್ ಮಾಡ್ತಾರೆ. ಅಸೋಸಿಯೇಷನ್ ಮೆಂಬರ್ಸ್ ಮೇಲೆ ಯಾರು ಇವರಿದಾರಲ್ಲ ಅವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿದ್ಮೇಲೆ ಅವರು ಕೂಡ ಹೈಕೋರ್ಟ್ ಮೊರೆ ಹೋಗ್ತಾರೆ. ಇದೊಂದು ತುಂಬಾ ನೋವಿನ ಸಂಗತಿ. ಹೈಕೋರ್ಟ್ ಬೇಲ್ ಬೇರೆ ಆಗುತ್ತೆ. ಅಲ್ಲಿ ಹೈಕೋರ್ಟ್ ಅಲ್ಲಿ ಕೂಡ ನಾವು ಕೂಡ ಈಗ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಕನಿಷ್ಠ 1 ವಾರ ಆಗುತ್ತೆ. ಇಲ್ಲಿ ಬೆಳಗ್ಗೆ ಹಾಕ್ತಾರೆ, ಮಧ್ಯಾಹ್ನ ಬರುತ್ತೆ. ಇಲ್ಲಿ ಬೇಲು ಆಗುತ್ತೆ. ಅದು ಸ್ವಲ್ಪ ನಮ್ಗೆ ಬೇಜಾರಾಗುತ್ತೆ ನಮ್ಗೆ. ಈ ರೀತಿ ಅವ್ರು ಏನ್ ಮಾಡ್ತಾರೆ, ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ಏನ್ ಮಾಡ್ತಾರೆ, ಈ ಸಿಟ್ಟಿಂಗ್ ಜಡ್ಜಸ್ ಏನಿದಾರಲ್ಲ ಅವ್ರನ್ನ ಹೋಗಿ ಬುಕ್ ಮಾಡ್ತಾರೆ. ನಿಂಗೆ ಮೆಂಬರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ ನಿಮ್ಗೆ. ಆಮೇಲೆ ರಿಟೈರ್ಡ್ ಹೈಕೋರ್ಟ್ ಜಸ್ಟಿಸ್ ಅವ್ರನ್ನ ಬುಕ್ ಮಾಡ್ತಾರೆ. ಅವ್ರನ್ನ ಅದು ಮಾತ್ರ ಅಲ್ಲ, ಅಸೋಸಿಯೇಷನ್ ಅವ್ರು ಏನ್ ಮಾಡ್ತಾರೆ, ಈ ಸೀನಿಯರ್ ಮೋಸ್ಟ್ IPS ಆಫೀಸರ್ಸ್, ಸೀನಿಯರ್ ಮೋಸ್ಟ್ IAS ಆಫೀಸರ್ಸ್ ಅವ್ರ ಹತ್ರ ಮೆಂಬರ್ಶಿಪ್ ಇವ್ರು ಹೋಗ್ತಾರೆ ಅಲ್ಲಿಗೆ. ಬಟ್ ನಾವು ಅಲ್ಲಿ ಹೋದ್ರೆ ಯಾರು ಕೂಡ ಮೆಂಬರ್ಶಿಪ್ ಕೊಡಲ್ಲ ನಮ್ಗೆ. ಹೌದೌದೌದು, ಯಾರು ಕೂಡ ಇಲ್ಲ ಅಲ್ಲಿ. ಸೊ ಈಗ ನೀವೇನಾದ್ರು ಮೆಂಬರ್ಶಿಪ್ ಕೇಳಕ್ ಹೋದ್ರೆ ಅಲ್ಲಿ ಲಕ್ಷಗಟ್ಟಲೆ ಕೇಳ್ತಾರೆ. ಯು ಹ್ಯಾವ್ ಟು ವೇಟ್ ಫಾರ್ ಅಟ್ ಲೀಸ್ಟ್ 2 to 3 years ಹಿಂಗೆಲ್ಲ ಆಗುತ್ತೆ. ಈ ಒಂದು ಲ್ಯಾಕ್ನಲ್ಲಿ ಇರೋದ್ರಿಂದ ಅಲ್ಲಿ ಮೆಂಬರ್ಶಿಪ್ ಆಗಲ್ಲ. ಎಲ್ಲದಕ್ಕೂ ಪವರ್ಫುಲ್. ಏನ್ ಮಾಡಕ್ಕೂ ರೆಡಿ ನಾವು. ನೋಡಿ, ಈಗ 12 ಜನ ಸತ್ತಿದಾರಲ್ಲ, ಅದು ಒಂದು ಸಾತ್ವನ ಸಭೆನೂ ಕೂಡ ಕಂಡಕ್ಟ್ ಮಾಡಿಲ್ಲ. ಹೌದು, ಯಾಕಂದ್ರೆ ಸರ್ಕಾರ ಹೇಳುತ್ತೆ ಪ್ರತಿಯೊಂದು ಜನರು ಕೂಡ ಎಷ್ಟು ಸಾವು ನೋವು ಸರ. ಅಭಿಮಾನಿಗಳು ನೋಡಕ್ ಹೋದವರು, ಎಲ್ಲೋ ಹಾಸ್ಟೆಲ್ ಇದ್ದವರು, PG ನಲ್ಲಿ ಇದ್ದವರು ನೋಡಕ್ ಹೋದ್ರ ಕಾಲ್ ತುಳಿದಲ್ಲಿ ಸಾವ್ತಾರೆ ಇದಕ್ಕಿದ್ದಂಗೆ ಅಂತ ಅಂದ್ರೆ ಇವ್ರು ಕಂಡೋಲೆನ್ಸ್ ಹೇಳ್ದೇ ಇಲ್ಲ. ಈಗ ಹೇಳೇ ಇಲ್ಲ. ಹೌದು, ಈಗ ಇವರೆಲ್ಲ ಕೂಡ ಬಂದಿದ್ದು ಲಕ್ಷಗಟ್ಟಲೆ ಜನ ಬರ್ತಾರೆ. ಲಕ್ಷಗಟ್ಟಲೆ ಜನ ಬಂದಿರೋರು ಕೋಹ್ಲಿ ನೋಡಕ್ ಬರ್ತಾರೆ. ಅವರು ಕೂಡ ಸ್ವಲ್ಪ ಒಂದೊಂದು ಚೂರು ಮನುಷ್ಯತ್ವ ಒಂಚೂರು ಬೇಕು. ಅವರು ಕೂಡ ಅವರು ಕೊಹ್ಲಿ ಅವರು, ವಿರಾಟ್ ಕೊಹ್ಲಿ ಅವರು, ಅವ್ರು ದೇಶ ಬಿಟ್ಟು ಹೋಗ್ತಾರೆ. ಅವರು ಇಲ್ಲಿ ಏನಾಗ್ತಾ ಇದೆ, ಮನುಷ್ಯತ್ವ ಅನ್ನೋದನ್ನು ಯಾರಿಗೂ ಇಲ್ಲ ಆಗಿದೆ.
ಬರೀ ದುಡ್ಡೇ ಒಂದಾಗಿದೆ. ಅದು ನಮ್ಗೆಲ್ಲ ನೋವಾಗುತ್ತೆ ನನಗೆ. ಅದರಿಂದ ಇನ್ಮೇಲೆ ಆದ್ರು ಇನ್ ಮುಂದೆ ಆದ್ರು ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಇಂಟೆಲಿಜೆನ್ಸ್ ಅಂತ ಒಂದಿದೆ, ಗುಪ್ತಚರ ಇಲಾಖೆ ಇದೆಯಲ್ಲ, ಅವರು ಕನಿಷ್ಠ ಇಲ್ಲಿ ಈ ಒಂದು ಕಾರ್ಯಕ್ರಮ ಆದ್ರೆ ಈಗ ನಾವು ಏನಿಲ್ಲ ಒಂದು ಒಂದು ಜನವಿರೋಧಿ ಯಾವ್ದೋ ಒಂದು ಕಾರ್ಯಕ್ರಮ ಆದ್ರೆ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಒಂದು ಪರ್ಮಿಷನ್ ಕೇಳಕ್ ಹೋಗ್ತೀವಿ ನಾವು. ಪರ್ಮಿಷನ್ ಕೇಳಕ್ ಹೋದಾಗ ಹಿಂಗ್ ಮಾಡ್ತೀವಿ ಹೌದು ಎಷ್ಟ್ ಜನ ಸೇರ್ತಾರೆ, ಎಷ್ಟ್ ಜನ ಲೀಡರ್ಸ್ ಬರ್ತಾರೆ, ಅವ್ರು ಏನೇನ್ ಮಾತಾಡ್ತಾರೆ, ಇಷ್ಟೆಲ್ಲ ಕ್ವೈರಿ ಕೇಳ್ತಾರೆ. ಅಲ್ಲಿ ನಾವು ಸೇರೋದು ಒಂದು 50 ಜನ 100 ಜನ ಏನೋ ಅಂತ ಕಾಣುತ್ತೆ. ಅದ್ರೊಳಗೆ ಕೇಳ್ತಾರೆ ಎಷ್ಟ್ ಜನ ಸೇರ್ತಾರೆ, 2 ವೀಲರ್ಸ್ ಎಷ್ಟ್ ಜನ ತಗೊಂಡ್ಬರ್ತಾರೆ, 4 ವೀಲರ್ಸ್ ತರ್ತಾರೆ, ಪ್ರೊಫಾರ್ಮ್ ಕೊಡ್ತಾರೆ ನಮಗೆ, ನಾವು ಫಿಲ್ಅಪ್ ಮಾಡ್ಕೊಡ್ಬೇಕು ನೀವು ಅಂಥದ್ದು. ಇದು ಹಿಂಗಾಗುತ್ತೆ, ಲಕ್ಷ ಗಟ್ಟಲೆ ಜನ ಇಡೀ ದೇಶ ಒಂದು ನೀವು ಹೇಳ್ದಂಗೆ 18 ಸತಿ ಇದಾಗಿದೆ. ಫಸ್ಟ್ ಟೈಮ್ ಇದು 18 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಇದಾಗೋದು. ಆಮೇಲೆ ಅದರಲ್ಲಿ ಸ್ವಲ್ಪ ಒಳಗಡೆ ಹೋದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಒಂದು 5 ಸತಿಯನ್ನ ಗೆದ್ದಿದ್ದಾರೆ. ಇದೇ ರೀತಿ ಏನಾಗಿಲ್ವಲ್ಲ, KKR ಗೆದ್ದಿದ್ದಾರೆ, ಬೇರೆ ಬೇರೆ ಪ್ಲೇಯರ್. ಇದರಲ್ಲಿ ಸ್ವಲ್ಪ ನಾನು ನೇರವಾಗಿ ಹೇಳ್ಬೇಕಾದ್ರೆ ನಮ್ಮ ವೀಕ್ಷಕರಿಗೂ ಕೂಡ ನಂಗೆ ಅಂತ ಏನು ಫ್ಯಾನ್ಸ್ ಅಂತ ಹೇಳ್ತಾರಲ್ಲ ಅವ್ರಿಗೂ ಕೂಡ ಸ್ವಲ್ಪ ಗೊತ್ತಾಗ್ಬೇಕು. ಇದು ಮ್ಯಾಚ್ ಆಗುತ್ತೆ, ಇದು ಇಂಟರ್ನ್ಯಾಷನಲ್ ಮ್ಯಾಚಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಮ್ಯಾಚ್ ಆದಾಗ ಅವ್ರಿಗೊಂಥರ ಆಸೆ ಆಗುತ್ತೆ, ಇನ್ನೊಂದು ಇನ್ನಾಗುತ್ತೆ. ಇದು ಬೆಟ್ಟಿಂಗ್ ಅಮ್ಮ, ಇದು ಹರಾಜು. ಇದು 100 ರೂಪಾಯಿ ಜಾಸ್ತಿ ಕೊಟ್ರೆ ನಾ ಆ ಕಡೆ ಹೋಗ್ತೀಯ, 200 ರೂಪಾಯಿ ಕೊಟ್ರೆ ಈ ಕಡೆ ಬರ್ತೀಯ. ಇದು ಹೌದು, ವ್ಯಕ್ತಿ ಹರಾಜು ಇದು. ಅದನ್ನು ಸ್ವಲ್ಪ ಯೋಚನೆ ಮಾಡ್ಬೇಕು. ಈ ದೇಶಕ್ಕಾಗ ಇದೇನೋ ಗೊತ್ತಾ, ಸ್ಟೇಟ್ ವರ್ಸಸ್ ಸ್ಟೇಟ್ ಅಂತ. ಈಗ ಇಂಡಿಯಾ ವರ್ಸಸ್ ಅದರ್ ಕಂಟ್ರಿ ಅಂತ ನಮ್ಗೆಲ್ಲ ತುಂಬಾ ಖುಷಿಯಾಗಿ ನೋಡ್ತೀವಿ ನಾವು. ಹೌದು, ಗೆದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ ನಮ್ಗೆ. ಅಷ್ಟಕ್ಕೆ ಮುಗಿಸ್ಬೇಕು. ಇಲ್ಲಿ ಮೊದಲೇ ನೋಡಿ ಬಹಳ ಇಂಪಾರ್ಟೆಂಟ್, ಇಲ್ಲಿ ತಮಿಳುನಾಡು ಮತ್ತೆ ಕರ್ನಾಟಕ ಅಂದ್ರೆ ಒಂದು ಯಾವುದೋ ಒಂದು ಇದರಲ್ಲಿ ನದಿಯಲ್ಲಿ ಇನ್ನೊಂದಲ್ಲಿ ಒಂದು ಡಿಫ್ರೆನ್ಸ್ ಇರ್ತದೆ. ಅದೇ ರೀತಿ ಆಂಧ್ರ ಹಾಗೂ ಒರಿಸ್ಸಾಗೂ ಇರ್ತದೆ, ಮಧ್ಯಪ್ರದೇಶ್ಗೂ ಉತ್ತರ ಪ್ರದೇಶ್ ಏನೋ ಇರ್ತದೆ. ಆಲ್ರೆಡಿ ಸ್ವಲ್ಪ ಅದೇನೋ ಸ್ವಲ್ಪ ಅವರಲ್ಲಿ ವ್ಯತ್ಯಾಸ ಇರ್ತದೆ. ಈ ರೀತಿ ನೀವು ಒಂದು ಸ್ಟೇಟ್ ಗೆದ್ದರೆ ಇನ್ನೊಂದು ಸ್ಟೇಟ್ ಮೇಲೆ ನೋಡಿ ಮೊನ್ನೆ ಆಯ್ತು, ಅಲ್ಲಿ ಒಬ್ರಿಗೆ ಎಲ್ಲ ಚಾಕು ಹಿಡಿದಿದ್ದಾರೆ, ಮೈದಾನದಲ್ಲಿ ಆಗಿದೆ. ಇದು ಏನೇನು ನಮ್ಗೆ ಅರ್ಥ ಆಗಲ್ಲ ನಮ್ಗೆ. ಇದು ಕಂಟ್ರಿ ಟು ಕಂಟ್ರಿ ಒಂದಾದ್ರೆ ನಮ್ಗೊಂದು ಖುಷಿ ಆಗುತ್ತೆ ನಮ್ಗೆ ನೋಡಿ. ಇದೆಲ್ಲ ಒಂದು ದ್ವೇಷ ಬೆಳೆಸೋದಾಗ್ತಾ ಇದೆ. ಸ್ಟೇಟ್ ವರ್ಸಸ್ ಸ್ಟೇಟ್ ಅಲ್ಲಿ ದ್ವೇಷ ಬೆಳೆಸೋದಾಗುತ್ತೆ. ಅದು ಅಭಿಮಾನ, ಕ್ರೀಡಾ ಅಭಿಮಾನಕ್ಕಿಂತ ದ್ವೇಷ ಹೆಚ್ಚಿಸುತ್ತೆ. ಖಂಡಿತ ಆಗುತ್ತೆ ಇದು. ಇದು ಇದಾಗಿ ಇದು ಡೆಲ್ಲಿ ಬೆಂಗಳೂರು ವರ್ಸಸ್ ಬೇರೆ ಒಂದು ಇದಾಗಿರೋದು ಸ್ವಲ್ಪ ಪರವಾಗಿಲ್ಲ. ಇಮಿಡಿಯೇಟ್ ನೆಕ್ಸ್ಟ್ ನಮ್ಗೆ ನೇಬರಿಂಗ್ ಸ್ಟೇಟ್ ಆಗಿದ್ರೆ ಸ್ವಲ್ಪ ಇದೆಲ್ಲ ಆಗುತ್ತೆ. ಅದನ್ನು ಕೂಡ ಗುಪ್ತಚರ ಇಲಾಖೆ ಇದೆಲ್ಲ ನೋಡ್ಬೇಕು, ನೋಡಿ ಮಾಡ್ಬೇಕು. ಮತ್ತೆ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ನಿನ್ನೆ ರಾತ್ರಿ ತನ ಆಗಿದೆ. ಹೌದು ಸರ್, ನಾಟ್ ಇವನ್ 24 hours, ನಾಟ್ ಇವನ್ 12 hours, 3-4 ತಾಸು ಒಳಗೆ ಎಲ್ಲ ಫಿಕ್ಸ್ ಆಗುತ್ತೆ. ಅದೆಲ್ಲ ಇದು ಒಂದು ಸರ್ಕಾರ ಅನ್ನೋದು ಸರ್ಕಾರದವರೇ ಹೇಳಿದ್ದಾರೆ ಸರ್, CM ಹೇಳಿದ್ದಾರೆ, ನಾವು ವಿಧಾನಸೌಧದ ಮುಂದೆ ಯಾವ್ದೋ ಕಾಲ್ತುಳಿತ ಆಗಿಲ್ಲ, ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಆಗಿದೆ, ನಾವು ಅತಿಥಿ ಅಷ್ಟೇ, ಅದನ್ನ ಆಯೋಜನೆ ಮಾಡಿದ್ದು ಅಸೋಸಿಯೇಷನ್ ಅಂತ. ಈಗ ಅಸೋಸಿಯೇಷನ್ ಬಗ್ಗೆ ಅದ್ರ ವಿರುದ್ಧ ಏನಂತ ಪ್ರಶ್ನೆ ಎತ್ತಿ ನೀವು RTI ಹಾಕಿದ್ದೀರಾ. ಸೊ ಏನನ್ನ RTI ನೀವು ಹಾಕಿದ್ದೀರಾ ಅನ್ನೋದನ್ನ ಹೇಳಿ. ಈಗ ನಾವು ಈಗ RTI ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಜನರಿಗೆ ಅರ್ಥ ಆಗ್ಬೇಕು. ಈಗ ಇಡೀ ಏನು ರಾಜ್ಯ ಸರ್ಕಾರ ಆ ಚಟುವಟಿಕೆ ಏನಿದೆ ಅಲ್ಲಿಂದ ಏನ್ ದಾಖಲೆ ಬೇಕು ನಾವು RTI ಮೂಲಕ ತಗೋಬಹುದು. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿ ಏನು ದಾಖಲೆ ಇದೆ ಅದನ್ನು ತಗೋಬಹುದು. ಬ್ಯಾರಿಂಗ್ ಕೆಲವೆಲ್ಲ ಬಿಟ್ಟು ಈಗ CBI ಇಲಾಖೆ, ಡಿಫೆನ್ಸ್ ಇವೆಲ್ಲ ಬರಲ್ಲ. ಬಟ್ ಖಾಸಗಿ ಅಂತ ಹೇಳ್ತಾರೆ. ಈಗ ಜನರಿಗೆ ಏನಂತ ಹೇಳಿದ್ರೆ ಕ್ರಿಕೆಟ್ ಅಸೋಸಿಯೇಷನ್ ಅದು ಪ್ರೈವೇಟ್ ಅಲ್ಲಪ್ಪ ಅಂತ. ಕರೆಕ್ಟ್, ಪ್ರೈವೇಟ್ ಆದ್ರೆ ಆ ಜಮೀನು ಇನ್ನ ಕೂಡ ಸರ್ಕಾರ ಕೈಯಲ್ಲಿದೆ. 99 ವರ್ಷ ಆಗ ಅವರು ಕೂಡ ಅದರಲ್ಲಿ RTI ಬರ್ತಾರೆ. ಅದು ಮಾತ್ರ ಅಲ್ಲ, ಈಗ ಶಾಲೆ ತುಂಬಾ, ಈಗ ಸೆಂಟ್ ಜೋಸೆಫ್ಸ್ ಕಾಲೇಜ್ ನಾನು ಹಾಕಿದ್ದೀನಿ, ಅದು ಸೆಂಟ್ ಜೋಸೆಫ್ ಕಾಲೇಜ್ ಅದು ಖಾಸಗಿ ಆದ್ರೂ ಕೂಡ ಸರ್ಕಾರ ಇಲ್ಲಲ್ಲ ಸಫಿಶಿಯಂಟ್ ಫಂಡ್ ಕೊಡ್ತಾರೆ, ಅನುದಾನ ಕೊಡ್ತಾರೆ, ಅದು ಬರ್ತಿದೆ. ಹಂಗೆ ಇದು ಕ್ರಿಕೆಟ್ ಸ್ಟೇಡಿಯಂ ಕೂಡ, ಯಾಕಂದ್ರೆ 17 ಎಕರೆ ಜಮೀನು ಇನ್ನ ಸರ್ಕಾರ ಕೈಲಿದೆ, ಅದು ಬರುತ್ತೆ. ಇವ್ರೇನ್ ಮಾಡ್ತಾರೆ, RTI ಹಾಕಿದ್ರೆ ನಿಮ್ಗೆ RTI ಬರಲ್ಲ ಅಂತ ಹೇಳೋದು. ನಾವು ಮೊದಲನೇ ಮೇಲ್ಮನವಿ ಹಾಕೊಳ್ತೀವಿ ನಾವು, ಅಲ್ಲಿ ಕೂಡ ಅವ್ರೇನು ಉತ್ತರ ಕೊಡಲ್ಲ. ಆಮೇಲೆ ನಾವು 2ನೇ ಅಪೀಲು ಕಮಿಷನ್ ಮುಂದೆ ಹಾಕೊಳ್ತೀವಿ, ಆಯೋಗದ ಮುಂದೆ ಹಾಕೊಳ್ತೀವಿ. ಆಯೋಗದಲ್ಲಿ ಖಂಡಿತ ಅದು ನಮ್ಮ ಪರವಾಗಿ ಮಾಡ್ತಾರೆ.
ಯಾಕಂದ್ರೆ ದಾಖಲೆ ಬರಾಬರ್ ದಾಖಲೆಗಳು ಕೊಟ್ಟಿರ್ತೀವಿ ನಾವು, ನಮ್ಮ ಪರವಾಗುತ್ತೆ. ಕೊನೆಗೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೈಕೋರ್ಟ್ ಹೋಗಿ ಸ್ಟೇ ತರ್ತಾರೆ. ಈಗ ಅದೊಂದು ನೋವು ನಾವು ನಮ್ಗೆ. ಹೈಕೋರ್ಟ್ ಅಲ್ಲಿ ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಹೈಕೋರ್ಟ್ ಅಲ್ಲಿ ಸ್ಟೇ ಅಂತ ಹೇಳಿದ್ರೆ 10 ವರ್ಷ ಆಗುತ್ತೆ, 15 ವರ್ಷ ಆಗುತ್ತೆ, ಅಲ್ಲಿವರೆಗೂ ಯಾರು ಕೇಳಲ್ಲ. ಅದಾದ್ಮೇಲೆ ಇವ್ರಿಗೆಲ್ಲ ಗೊತ್ತು ಎಲ್ಲೆಲ್ಲಿ ಏನ್ ಮಾಡ್ಬೇಕಂತ, ಹೆಂಗ್ ಅವಾಯ್ಡ್ ಮಾಡ್ಬೇಕಂತ ಗೊತ್ತು. ಅಸೋಸಿಯೇಷನ್ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಅವರು ದುಡ್ಡಿದೆ ಅಲ್ಲ ಮಾತ್ರ, ಸಾವಿರಾರು ಕೋಟಿ ಕೊಳಿತಾ ಇದೆ ಅವ್ರ ಹತ್ರ. ಅದು ಅಹಂಕಾರ. ಅದು ಆದ್ರೆ ಬಾಡಿಗೆ ಇನ್ನೂ ಕಟ್ಟಿಲ್ಲ. ಬಾಡಿಗೆ ಕಟ್ಟಿಲ್ಲ. ಇದಾಗಿರೋದು 14 ವರ್ಷ ಆಯ್ತು, ಇನ್ನ ಕಟ್ಟಿಲ್ಲ. ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀನಿ. ಇಲ್ಲಿ 2012ರಿಂದ ಅದನ್ನ ಬಿಟ್ಬಿಡಿ, 12ರಿಂದ ನಮ್ಗೆ ಟಿಲ್ ಡೇಟ್ ದುಡ್ಡು ಕೊಟ್ಟಿರೋದು ಸರ್ಟಿಫಿಕೇಟ್ ಕಾಪಿ ಕೊಡಿ ಅಂತ ಕೇಳಿದೀವಿ. ಅಲ್ಲಿ ನಾನು ಮೊನ್ನೆ ತಾನು ಹಾಕಿದ್ದೇನೆ. ಅದನ್ನು ಆಗದಾಗ ಸುಮಾರು 1 ಗಂಟೆ ನನಗೆ ಅಲ್ಲಿ ಕೂತ್ಕೊಂಡು ನಿಮ್ಗೆ ಯಾಕೆ, ನೀವು ಯಾರಿದಲ್ಲಿ ಫೈಲ್ ಮಾಡಕ್ಕೆ ಅಂತ, ಅಲ್ಲಿ ಯಾರೋ ಬರ್ತಾರೆ, ಎಲ್ಲಾರು ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ, ಮತ್ತೆ ಈ ಕಡೆ ಕರ್ಕೊಂಡ್ ಬರ್ತಾರೆ, ಹಿಂಗೆಲ್ಲ ಆಗ್ತಾ ಇದೆ. ಒಂದು ಅರ್ಜಿ ತಗೊಳ್ಲಿಕ್ಕೆ RTI ಅರ್ಜಿ ಏನಂತ ಹೇಳಿದ್ರೆ ನಿಮ್ಗೆ ಬರುತ್ತಾ ಬರಲ್ವೋ ಅದು ತಗೊಂಡ್ಮೇಲೆ ನೀವು ತೀರ್ಮಾನ ಮಾಡೋದು. ತೀರ್ಮಾನ ಮಾಡಿ ಬಂದ್ರೆ ಬರುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಬರೀ ತಗೊಳಕ್ಕೆ ನನ್ಗೆ 1 ಗಂಟೆ ಸಮಯ ತಗೊಂಡು ನಾವಂತೂ ಬಿಡಲ್ಲ. ಅದು ಕೊನೆವರೆಗೂ ನಾವು ಫೈಟ್ ಮಾಡೇ ಮಾಡ್ತೀನಿ. ಸರ್, ನೀವು ಹೇಳ್ತಾ ಇದ್ರಿ 14 ವರ್ಷ ಅಂದ್ರೆ 2011ರಿಂದ 2025 ಇವತ್ತನೇ ತಾರೀಕು ತನಕನು ಅದು ಬಾಡಿಗೆ ಕಟ್ಟಿಲ್ಲ. ಭೂಮಿ ಮಾತ್ರ ಸರ್ಕಾರದ್ದು. ಸೊ ಅದು ಪ್ರೈವೇಟ್ ಅಂದ್ರೆ ಕೂಡ ಅದು ಭೂಮಿ ಸರ್ಕಾರಕ್ಕೆ ಸೇರಿದ ಮೇಲೆ ಅದು ಸರ್ಕಾರದ್ದೇ ಆಗತ್ತೆ. ಇವ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೆಂಗೆ ಅಂತ ನೀವು ಮಾತಾಡ್ತಾ ಇದ್ರಿ. ಹೌದು. ಈಗ ನೋಡಿ, ಈಗ ಈ ಬಾಡಿಗೆ ಅನ್ನೋದು ಸರ್ಕಾರನೇ ಫಿಕ್ಸ್ ಮಾಡಿರುತ್ತೆ. ಈಗ ಸರ್ಕಾರದಲ್ಲಿ PWD ಅವರು ಅಧಿಕಾರಿಗಳು ನೀವ್ ಯಾಕೆ ಕಟ್ಟಿಲ್ಲ ಅಂತ ಹೋಗ್ಬೇಕು. ಯಾಕಂದ್ರೆ ಮನೆ ಬಾಡಿಗೆ ಕಟ್ಟಿಲ್ಲ ಅಂದ್ರೇನೆ ಇವತ್ ಕಟ್ಟಿಲ್ವಾ, ಇನ್ನು 5 ದಿನ ಟೈಮ್ ಕೊಡ್ತೀವಿ ಕಟ್ಟಿ ಅಂತಾರೆ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ಟಿ ಅಂತಾರೆ, ನೀರ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕಟ್ಟಿ ಅಂತಾರೆ. ಇಷ್ಟು ದೊಡ್ಡ ಕ್ರೀಡಾಂಗಣ ಭೂಮಿ, ಇಷ್ಟು ಕೋಟಿ ಅಂತಾರ ದುಡ್ಡನ್ನು ಕೊಡ್ಬೇಕು, ಆದ್ರೂ ಕಟ್ಟಿಲ್ಲ ಇಷ್ಟು ವರ್ಷ ಅಂದ್ರೆ ಅದು ಆಶ್ಚರ್ಯ ಪಡುವಂತ ವಿಷಯನೇ. 1000 ಕೋಟಿ ಆಗುತ್ತೆ, 1200 ಕೋಟಿ ರೂಪಾಯಿ ಆಗುತ್ತೆ. ಇದು ಸರ್ಕಾರದವರು ದುಡ್ಡಿಲ್ಲ ಅಂತ ಹೇಳ್ತಾರೆ. ಇದನ್ನ ಉಪಯೋಗ ಮಾಡ್ಬೋದಲ್ಲ, ಬೇರೆ ರೀತಿ ಉಪಯೋಗ ಮಾಡ್ಬೋದಲ್ಲ. ಈಗ ಅಸೋಸಿಯೇಷನ್ ಏನಂತ ಹೇಳಿದ್ರೆ ಅವ್ರಿಗೆ ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಿದೆ ಅವ್ರಿಗೆ. ಅಧಿಕಾರಿಗಳು ಹೋಗ್ತಾರೆ, ಲಂಚ ತಗೊಂಡು ಬರ್ತಾರೆ, ಅಷ್ಟೇ ಆಗ್ತಾ ಇರೋದು ಇಲ್ಲಿ. ನೀವು ಹೇಳ್ದಂಗೆ ಈಗ ನಮ್ದು ಏನಾದ್ರು ಒಂದು ಸಣ್ಣದೊಂದು ಮನೆ, ಒಂದು ಏನಾದ್ರು ಬಾಡಿಗೆ ಕಟ್ಟಿಲ್ಲ, ಇನ್ನೊಂದು ಸರ್ಕಾರಕ್ಕೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲಾ ತರದ ಎಕ್ಸರ್ಸೈಸ್ ಮಾಡ್ತಾರೆ ಅವ್ರು. ಈಗ ಸರ್ಕಾರ ಏನ್ ಮಾಡ್ಬೇಕು, ಕೂಡಲೇ ಅದನ್ನ ಸೀಸ್ ಮಾಡ್ಬೇಕು ಅಸೋಸಿಯೇಷನ್. ಹೌದು, ಖಂಡಿತ. ಇಲ್ಲಿ ಚಟುವಟಿಕೆ ಏನು ಕೂಡ ನಡೀಬಾರ್ದು. ಇಲ್ಲಿ ದುಡ್ಡು ಜಮಾ ಆಗೋವರೆಗೂ ಮಾಡಬಾರ್ದಂತ ತೀರ್ಮಾನ ಮಾಡಬೇಕು. ಮಾಡಿದ್ರೆ ಮಾತ್ರ ಅವ್ರಿಗೆ ಅರಿವು ಬರುತ್ತೆ. ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತಾರೆ ಅವರು. ಇಷ್ಟೆಲ್ಲ ಆದ್ಮೇಲೆ ಕೂಡ ಅವರು ಈಗ ಏನಿದೆಲ್ಲ ಒಂದು ನಾಟಕ. ಇದೊಂದು ನಾಟಕ ಅಂತೀರಾ? ನಾಟಕ ಇದು. ಈಗ ನಾಳೆ ಹೋಗಿ ನಿಮ್ ಎಷ್ಟು ಬಾಕಿ ಇದೆ ಅಂತ ಹೇಳಿದ್ರೆ ಈ ಸಂಬಂಧಪಟ್ಟ ಅಧಿಕಾರಿ ನಮ್ಮಲ್ಲಿ ಇಲ್ಲ, ನಾವು ಇನ್ನು ಅವ್ರನ್ನ ನೇಮಕ ಮಾಡ್ಬೇಕು ಅಂತ ಕತೆ ಹೇಳ್ತಾರೆ ಅವರು. ಅದಕ್ಕೆ ಇವರು ಇದಾಗಬಾರ್ದು, ಲಡ್ಜ್ ಆಗ್ಬಾರ್ದು. ಇವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅದನ್ನ ಸೀಲ್ ಆಗ್ಬೇಕು. ಯಾಕಂದ್ರೆ ನಮ್ಮ ಹತ್ರ ದಾಖಲೆ, ನಮ್ಮ ಹತ್ರ ಸರ್ಕಾರಕ್ಕೆ ನೀವು 1200 ಕೋಟಿವರೆಗೂ ದುಡ್ಡು ಕೊಡ್ಬೇಕಾಗಿರುತ್ತೆ. ನೀವು ಮಾಡಿಲ್ಲ, ಸೀಲ್ ಹಾಕಿ. ನೀವು ಇದು ಜನರಿಗೆ ತಿಳಿಸ್ಬೇಕು. ಇದು ಜನರಿಗೆ ತಿಳಿದು ಇದೊಂದು ಒಂದು ಮಾಫಿಯಾ ಗ್ಯಾಂಗ್ ಇದು. ಇದೊಂದು ಮಾಫಿಯಾ ನಡೀತಾ ಇದೆ. ಇದನ್ನ ಒಂದು ಜನರ ಪರವಾಗಿ ಆಗ್ಬೇಕಂತ ಒಂದು ತೀರ್ಮಾನಕ್ಕೆ ಬರಬೇಕು. ವ್ಯಕ್ತಿ ಹರಾಜ್ ಹಾಕ್ತಾರೆ, ಹೌದು, ಅಸೋಸಿಯೇಷನ್ ದುಡ್ಡು ತಗೋತಾರೆ, ಇದೆಲ್ಲ ಮಾಡ್ತಾರೆ. ಬಟ್ ಅಭಿಮಾನ ಅನ್ನೋದು ಎಷ್ಟು ಮಟ್ಟಿಗೆ ಒಳ್ಳೇದು ಕೆಟ್ಟೋದೋ ಗೊತ್ತಿಲ್ಲ. ಅಭಿಮಾನ ಒಳ್ಳೇದೇ, ಆದ್ರೆ ಈ ತರ ಹೋಗಿ ಜನಜಂಗುಳಿಗಳಿಗೆ ಅವ್ರ ಪ್ಲಾನ್ ಇಲ್ದಂಗ್ ಮಾಡ್ತಾರೆ. ಇವರು ನುಗ್ತಾರೆ. ಈ ಸಾವುಗಳಿದಾವಲ್ಲ ಸರ್, ನಿಜಕ್ಕೂ ಒಳ್ಳೆ ನಿದರ್ಶನ. ಇಲ್ಲ, ಅದು ನಾನು ಹೇಳಿದ್ನಲ್ಲ, ಇವರು ಕೂಡ ಫ್ಯಾನ್ಸ್ ಕೂಡ ಸ್ವಲ್ಪ ಆ ಮಟ್ಟಿಗೆ ಹೋಗೋದ. ನಾನು ನೋಡ್ದೆ, ಆ ಕಾರ್ ಮೇಲೆ ಹತ್ತಿ, ಆ ಕಾಂಪೌಂಡು, ಆ ಮರಗ ಮೇಲೆ ಹತ್ತಿ, ಏನು ಬೇಕಾಗಿತ್ತ? ಇಷ್ಟೊಂದು ಏನು ಬೇಕಾಗಿತ್ತ? ಅಂದ್ರೆ ನಾವು ಹತ್ರದಿಂದ ನೋಡ್ತೀವಿ, ಕೊಹ್ಲಿನ ಹತ್ರದಿಂದ ನೋಡ್ತೀವಿ. ಕ್ರಿಕೆಟ್ ಆಟ ಯಾರ್ಯಾರು ಆಡ್ತಾರೆ, ಅವ್ರವ್ರ ಲೀಡರ್ಸ್ ಅಂತ ಯಾರ್ಯಾರು ಅನ್ಕೊಂಡಿರ್ತಾರೆ, ಅವ್ರವ್ರ ಫ್ಯಾನ್ಸ್ ಇರ್ತಾರೆ, ಹತ್ರದಿಂದ ನಾವು ನೋಡ್ತೀವಿ ಅನ್ನೋದೊಂದು ಖುಷಿ, ಅಭಿಮಾನ ಇರುತ್ತಲ್ಲ. ಅಲ್ಲ, ಖುಷಿ ನಮಗೂ ಇದೆ. ಇದೇನು 1 to 1 ಆಯ್ತು. ಲಕ್ಷಗಟ್ಟಲೆ ಜನ ಅಲ್ಲಿ ಬೀಳ್ತಾನೆ ಇದಾರೆ. ಮುಂದೆ ಆಮೇಲೆ ನುಕ್ಕೊಂಡು ಮುಂದೆ ಹೋಗ್ತಾ ಇದಾರಲ್ಲ, ಅವ್ರಿಗೂ ಸ್ವಲ್ಪ ಪೇಷನ್ಸ್ ಅನ್ನೋದು ಇರ್ಬೇಕು. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಅದು ಪೇಷನ್ಸ್ ಒಂಥರ ಇರ್ಬೇಕು. ಪಾಪ ಅವ್ರು ಏನೋ ಸತ್ತು, ಪಾಪ ಅವನು ಹೋಗಿದ್ದಾನೆ. ಅವನು ಅವ್ರ ತಂದೆ ತಾಯಿಗಳು
ಅವನ್ನ ನಂಬ್ಕೊಂಡು ಈಗ ಅದೇನು ಹೇಳ್ತಾರಲ್ಲ ಬ್ರಿಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂದ್ರೆ ಪಾಪ ಅವನಿಂದಾನೇ ಅವ್ನ ಸಂಪಾದನೆಯಿಂದ ಮನೆ ಹಿಡಿಬೇಕಾಗಿ ಬರುತ್ತೆ. ಅಂಥವ್ರು ಹೋಗ್ಬಿಟ್ಟು ಅಂತಿದ್ರೆ ಏನ್ ಗತಿ ಆಗೋದು ನೋಡಿ. ಈಗ ಸರ್ಕಾರ ಮೊದಲು 10 ಲಕ್ಷ ಅಂತ ಹೇಳಿ ಕೊಟ್ಟಿದೆ, ಅಸೋಸಿಯೇಷನ್ ಏನು ಕೊಟ್ಟೇ ಇಲ್ವಲ್ಲ, ಕೊಟ್ಟಿಲ್ಲ. ಈವನ್ ಕಂಡೋನೆನ್ಸ್ ಕೂಡ ಏನು ಹೇಳಿಲ್ಲ, ಕಂಡೋಲೆನ್ಸ್ ಇಲ್ಲ, ಅಸೋಸಿಯೇಷನ್ ಮಾಡಿಲ್ಲ, ಕೋಹ್ಲಿ ಸಾಹೇಬ್ರು ಮಾಡಿಲ್ಲ, ಏನು ಮಾಡ್ಲಿಲ್ಲ. ಈಗ ನೋಡಿ ಅದ್ರ ಬಗ್ಗೆ ಜನ ನೋಡಿ, ಈಗ ಅವ್ರು ಸೇರಿದ್ರಲ್ಲ 3 ಲಕ್ಷ 4 ಲಕ್ಷ ಜನ, ಈಗ ಸೇರ್ಬೇಕು ಜನ. ಸಾವಿರಾರು ಕೋಟಿ ಇಟ್ಟಿದ್ದಲ್ಲ, ಕೊಡಿ, 1 ಕೋಟಿ ರೂಪಾಯಿ ಕೊಡಿ, ಏನ್ ಕಡಿಮೆ ಇಲ್ಲ. ನೀವು 1 ಕೋಟಿ ಕೊಡಿ, ನೀವು ಕೊಟ್ರೆ ಮತ್ತೆ ವಾಪಸ್ಸಂತೂ ಬರಲ್ಲ. ಅವನು ಅಟ್ಲೀಸ್ಟ್ ಅದಾದ್ರೂ ಮಾಡ್ಬೇಕು. ಅಸೋಸಿಯೇಷನ್ ಅವರು ಕೊಡ್ಬೇಕೇನೋ, ಅದು ಪರಿಹಾರ ಕೊಡ್ಬೇಕು ಅಂತೀರಿ? ಕೊಡ್ಬೇಕು ಅವ್ರು. ಅದ್ರ ಬಗ್ಗೆ ಯಾರು ಚರ್ಚೆ ಇಲ್ಲ, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಅವರು ಒಂದಿಷ್ಟು ಜನನ್ನ ತೆಗೆದಾಕಿದೀವಿ ಅಂತ ಹೇಳ್ಬಿಟ್ಟಿದ್ದಾರೆ, ನಮ್ ಸಂಬಂಧ ಇಲ್ಲ. ಅದ್ ನಾನು ಹೇಳ್ದಲ್ಲ, ಅದು ಒಂದು ಹಂಬಕ್, ಅದೊಂದು ನಾಟಕ. ಇದು ಕನ್ವರ್ಸೋ ಕೆಲಸ ಇಲ್ಲ. ಅದ್ರಿಂದ ಅದಕ್ಕೆ ಏನಾಯ್ತು? ಮತ್ತು 11 ಜನ ಬಂದ್ಬಿಡ್ತಾರ, ಆಸ್ಪತ್ರೆ ಬಂದ್ಬಿಡ್ತಾರ, ಅವರೆಲ್ಲ ಆಸ್ಪತ್ರೆ ಬಂದ್ಬಿಡ್ತಾರ. ಇವೆಲ್ಲ ನಾಟಕ. ಅವ್ರಿಗೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಏನಿಲ್ಲ ನೋಡಿ, ಒಂದು ಅರ್ಜಿ ಹಾಕಕ್ ಹೋದಾಗ ನನಗೆ 1 ಗಂಟೆ ಟೈಮ್ ತಗೊಂಡಿದ್ದಾರೆ. ಹೌದು, ಏನ್ ತಗೊಳ್ಬೇಕು, ತಗೊಂಡು ಅದನ್ನ ಸೀಲ್ ಹಾಕಿ ಕೊಡ್ಬೇಕು. 1 ಅವರ್ ತಗೊಂಡಿದ್ದಾರೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇದೆಲ್ಲ ಏನಕ್ಕೆ ಬೇಕಿದಲ್ಲ? ಇದೆಲ್ಲ ಗೊತ್ತಾಗುತ್ತೆ. ಆದ್ರಿಂದ ಜನರು ಕೂಡ ಈ ಅನ್ಯಾಯ ವಿರೋಧವಾಗಿ ದಂಗೆ ಹೇಳ್ಬೇಕಂತ ಹೇಳಿ ಇದಕ್ಕೊಂದು ಕೊನೆ ಇದು ಬರ್ಬೇಕು. ಇದಕ್ಕೆ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ನಾಳೆ ಇನ್ನೊಂದು ಯಾವ್ದೋ ಮ್ಯಾಚ್ ಅವ್ರು ಇದನ್ನೇ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಯಾಕಂದ್ರೆ ಅದೇನು ಹೇಳ್ತಾರಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ, ಸೈಲೆಂಟ್ ಇಸ್ ನಥಿಂಗ್ ಬಟ್ ಅಡ್ಮಿಟೆಡ್ ಅಂತ ಹೇಳ್ತಾರಲ್ಲ. ಆಗ ಸಿನ್ಸ್ ದ ಮೆಜಾರಿಟಿ ಆರ್ ಸೈಲೆಂಟ್, ಹೌದೌದು, ವೆನ್ ದ ಮೆಜಾರಿಟಿ ಆರ್ ಸೈಲೆಂಟ್ ಮೈನಾರಿಟಿ ಬಿಕಮ್ ವೈಲೆಂಟ್ ಅಂತ ಹೇಳ್ತಾರೆ. ಅದೇ ಈಗ ಆಗಿರೋದು. ಈಗ ಅಟ್ಲೀಸ್ಟ್ ಜಂಕ್ಷನ್ ಜನ ಬರ್ಬೇಕು, ಹೊರಗೆ ಬರ್ಬೇಕು, ಹೆಂಗ್ ರೋಡಲ್ಲಿ ಬಂದ್ರೆ ಅದಕ್ಕೆ ಬರ್ಬೇಕು, ಈ ವಿರೋಧವಾಗಿ ಹೋರಾಟ ಮಾಡಬೇಕು. ಅಸೋಸಿಯೇಷನ್ ವಿರುದ್ಧ ನಿಲ್ಬೇಕು ಜನ ಅಂತ. ಖಂಡಿತ. ಆಮೇಲೆ ನನ್ ಕೇಳ್ಬಂತ ನನಗೆ BBMP ಈಗ ಹೇಳ್ತಾ ಇದಾರೆ, ಏನು ಇದು CD ಏನೋ ಇದೆಲ್ಲ ಪ್ರದರ್ಶನ ಮಾಡ್ತಾರಲ್ಲ, ಅದಕ್ಕೆ ಇನ್ನ ಫೀಸೇ ಕಟ್ಟಿಲ್ಲ ಅಂತ. LED ಅದಕ್ಕೆ ಫೀಸ್ ಕಟ್ಟಿಲ್ಲ ಅಂತ. ಅಂದ್ರೆ ಅವ್ರಿಗೆ ಎಷ್ಟು ಅವ್ರಿಗೆ ಗರ್ವ ಇರ್ಬೇಕು, ಅವ್ರಿಗೆ ಎಷ್ಟು ದಪ್ಪ ಚರ್ಮ ಇರ್ಬೇಕು ಅವ್ರಿಗೆ. ಆಮೇಲೆ ಮೊನ್ನೆ ಯಾರು ಹೇಳ್ತಾ ಇದ್ರು ನನಗೆ, ಸರ್ ವಾಟರ್ ಬಿಲ್ ಬೆಸ್ಕಾಮ್ದು, ಆಮೇಲೆ ಅದು ನಾನು ಹೇಳಿದ್ನಲ್ಲ ವಿಶ್ವಸುಂದರಿ ಕಾರ್ಯಕ್ರಮ ಮಾಡಿದಾಗ ಇನ್ನ ಪೊಲೀಸ್ ಅವ್ರಿಗೆ ಅದೇನೋ ಪೊಲೀಸರು ಹೈರ್ ಮಾಡ್ತಾರಲ್ಲ, ಇನ್ನ ಕೂಡ ದುಡ್ಡು ಕೊಟ್ಟಿಲ್ಲ ಅಂತ. ಏನ್ ನಡೀತಾ ಇದೆ ಇಲ್ಲಿ? ಇದೊಂದು ಡಿಕ್ಟೇಟರ್ಶಿಪ್, ಅದು ಒಂಥರ ಡಿಕ್ಟೇಟರ್ಶಿಪ್ ನಡೀತಾ ಇದೆ. ಅದಕ್ಕೊಂದು ಮುಟ್ಗೋಲ್ ಆಗ್ಬೇಕು. ಅದು ಇದನ್ನು ಮುಂದೆ ಕಂಟಿನ್ಯೂ ಆಗ್ಬಾರ್ದು. ಇಟ್ಸ್ ನಾಟ್ ಗುಡ್ ಫಾರ್ ಸೊಸೈಟಿ. ಹೌದು. ನಿಮ್ಮ RTIನಲ್ಲಿ ಮತ್ತಿನ್ನೇನ್ ಮಾಹಿತಿ ಸಿಕ್ಕಿದೆ ಸರ್? ಇಲ್ಲ, ಇನ್ನ ನಾನು ಹಾಕಿದ್ದೀನಿ ಅಷ್ಟೇ. ಏನೇನ್ ಪ್ರಶ್ನೆ ಹಾಕಿದೀರಿ? ಈಗ ಅಂದ್ರೆ ಇದು ನಾನು ಹೇಳಿದ್ರೆ ಫಸ್ಟ್ ಇದನ್ನ ಹಾಕಿದ್ದೀನಿ. ಈ ಬಾಡಿಗೆ ಏನಿದೆಲ್ಲ 1200 ಕೋಟಿ ಮೇಲೆ ಬಾಡಿಗೆ ಇದೆಯಲ್ಲ, ಅದು ಕಟ್ಟಿರೋದಕ್ಕೆ ನನಗೆ ದಾಖಲೆ ಕೊಡಿ ಅಂತ ಕೇಳಿದ್ದೀನಿ. ಅಸೋಸಿಯೇಷನ್ ಉತ್ತರ ಬಂದಿದ್ಯಾ? ಇಲ್ಲ, ಅದು ಉತ್ತರ ಅಂತ ಹೇಳಿದ್ರೆ RTIಯಲ್ಲಿ 30 ದಿವಸ ಸಮಯ ಇದೆ. 30 ದಿವಸಕ್ಕೆ ಕೊಡ್ಬೇಕಂತೇನಿಲ್ಲ. ಈಗ ಅವರಲ್ಲಿ ಎಲ್ಲಾನು ಕೂಡ ಡಾಕ್ಯುಮೆಂಟ್ ಇರ್ತದೆ. ನನಗೆ ಕೂರ್ಸಿ 1-2 ನಿಮಿಷಕ್ಕೆ ಡಾಕ್ಯುಮೆಂಟ್ನ ಕೊಡ್ಬೋದು. 30 ದಿವಸ ಅನ್ನೋದು ಟೈಮ್ ಅಷ್ಟೇ. ಅದು ಯಾಕಂದ್ರೆ ದಾಖಲೆ ಇಲ್ಲಿ ಇರಲ್ಲ, ಅದೆಲ್ಲ ಇನ್ನೊಂದ್ ಕಡೆ ವರ್ಗಾವಣೆ ಆಗಿರ್ತದೆ, ಮತ್ತೆ ಇನ್ನೊಂದು ಏನಾಗುತ್ತೆ. ಇದೇನಿಲ್ಲ, ಆಫೀಸ್ ಅಂತ ಇದೆ ಅವ್ರದ್ದು. ಏನೋ ಒಳ್ಳೆ ಈಗಿರೋ ಎಲೆಕ್ಟ್ರಾನಿಕ್ ಇದರಲ್ಲಿ ಇಟ್ಸ್ ನಾಟ್ ಅ ಬಿಗ್ ಥಿಂಗ್. 5 ನಿಮಿಷಕ್ಕೆ ಅವ್ರು ಕೊಡ್ಬೋದು. ನೋಡಿ, 4ನೇ ದಿವಸ ಆಯ್ತು. ಅದು ಅವ್ರು 30 ದಿವಸ ಆದ್ಮೇಲೆ ಯಾವ್ದೋ ಒಂದು ಕಾರಣ ಕೊಟ್ಟು ನನ್ನ ಅರ್ಜಿಯನ್ನು ನಿರಾಕರಣೆ ಮಾಡ್ತಾರೆ. ಹಿಂಗೆ ದಿಸ್ ಇಸ್ ದ ಹ್ಯಾಬಿಟ್ ಆಫ್ ದ ಕ್ರಿಕೆಟ್ ಅಸೋಸಿಯೇಷನ್. ಇದಾಗಿತ್ತು RTI ಕಾರ್ಯಕರ್ತ ನರಸಿಂಹಮೂರ್ತಿ ಅವರ ಮಾತು. ಇವ್ರು ಹೇಳೋ ಪ್ರಕಾರ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಅದು 14 ವರ್ಷ ಆದ್ರೂ ಕೂಡ ಸರ್ಕಾರಕ್ಕೆ ಏನು ನಿಯತ್ತಾಗಿ ಬಾಡಿಗೆನ ಕೊಡಬೇಕಿತ್ತು ಅದನ್ನ ಕೊಟ್ಟಿಲ್ಲ. ಅಭಿಮಾನಿಗಳು ಯಾವ್ದೋ ಕ್ರಿಕೆಟಿಗರು ಬಂದ್ರು ಅಥವಾ ನಮ್ಮ ಫ್ಯಾನ್ಸ್ ನಾವು ಬಂದು ನಮ್ಮ ಜೀವನ ಕಳ್ಕೊತಾ ಇದೀವಿ ಅನ್ನೋದನ್ನ ಬಿಡ್ಬೇಕು. ನಿಜಕ್ಕೂ ಅಸೋಸಿಯೇಷನ್ ಅಂದ್ರೆ ಏನು, ಅದ್ರಲ್ಲಿ ಏನ್ ನಡೀತಾ ಇದೆ, RTI ಮೂಲಕ ಎತ್ತಿರುವ ಅವರ ಪ್ರಶ್ನೆಗೆ ಅದು ಹೇಗೆ ಸ್ಪಂದಿಸಿದೆ ಮತ್ತು ಏನು ಉತ್ತರ ಕೊಟ್ಟಿದೆ, ಇನ್ನೂ ಕಾಲಾವಕಾಶನ ಕೇಳಿದೆ, ಸರಿಯಾಗಿ ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ಜಾಣ ಮೌನವನ್ನು ವಹಿಸಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.